ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ನಾನು ಒಂದು ವಿಷಯ ಇಲ್ಲಿ ಇವತ್ತಿನ ದಿನ ಚರ್ಚೆ ಮಾಡಕ್ಕೆ ಬಂದಿದ್ದು ಏನು ಅಂತ ಹೇಳಿದರೆ, ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ ಅಥವಾ ಕೀಟಗಳನ್ನು ತಿಂದ್ಕೊಂಡು ಬದುಕೋದು. ನಿಮಗಿಲ್ಲೆಲ್ಲ ಆಶ್ಚರ್ಯ ಆಗೋದು, ಆ, ಗಿಡಗಳು ಅಥವಾ ಮರಗಳು ಅಥವಾ ಪ್ಲ್ಯಾಂಟ್ಸು ಮಾಂಸವನ್ನು ತಿನ್ನುತ್ತಾ ಅಥವಾ ಅದು ಮಾಂಸವನ್ನು ತಿಂದ್ಕೊಂಡು ಬದುಕುತ್ತಾ ಅಂತಕ್ಕಂಥದ್ದು. ಸಸ್ಯಾಹಾರಿ ಆಹಾರ ಏನು ನಾವು ತಿಂತಾ ಇದ್ದೀವಿ, ಆ ಸಸ್ಯಗಳು ಮಾಂಸವನ್ನು ತಿನ್ನುತ್ತಾ ಅಂತಂದು. ಹೌದು, ತಿನ್ನುತ್ತೆ. ಈಗ ಕೆಲವೊಂದು ನೋಡ್ಕೊಳ್ಳಿ, ಇಲ್ಲಿ ಒಂದು ಪಿಕ್ಚರ್ ಟ್ರ್ಯಾಪ್ ಅಂತ ಇದೆ. ಪಿಚ್ ಫಾಲ್ ಆರ್ ನೆಫ್ಯಾಂಥಸ್ ಅಂತಿದೆ, ಅದು ನೋಡ್ಕೊಳ್ಬೋದು ತಾವು. ಇಲ್ಲಿದೆ ನೋಡಿ. ಆಮೇಲೆ ಇದೊಂದಿದೆ, ಇದು ಕೂಡ ಪಿಕ್ಚರ್ ಟ್ರ್ಯಾಪೇ. ಆಮೇಲೆ ಇದು ಫ್ಲೈ ಟ್ರ್ಯಾಪ್ ಅಂತಂದರೆ ಹಾಕೊಂಡು ಜಿಕ್ಕೊಂಡು ಹಿಡಿಯೋದು. ಇದು ಕೂಡ ಫ್ಲೈ ಟ್ರ್ಯಾಪು. ಇದು ಸ್ನ್ಯಾಪ್ ಟ್ರ್ಯಾಪ್ ಅಂಥೇಳಿ ಹೇಳ್ತೀನಿ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ. ಇದು ಸ್ನ್ಯಾಪ್ ಟ್ರ್ಯಾಪು. ಇದು ಪಾಟ್ ಟ್ರ್ಯಾಪು, ಅಂದರೆ ಪಾಟ್ ಥರ ಇದ್ಬಿಟ್ಟು ಹಿಡಿಯುತ್ತೆ. ಲೋಬಸ್ಟರ್ ಪಾಟ್ ಟ್ರ್ಯಾಪು. ಇದು ಬ್ಲಾಡರ್ ಟ್ರ್ಯಾಪ್ಸು. ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಬರೋಣ. ಅಂದರೆ ಗಿಡಗಳು ಇವತ್ತಿನ ದಿನ ಮಾಂಸವನ್ನು ತಿನ್ನುತ್ತೆ ಅಂತಕ್ಕಂಥದ್ರ ಕುರಿತಾಗಿ ಮಾತನಾಡ್ತಾ ಬರೋಣ. ಮೊದಲನೇದಾಗಿ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸು ಯಾವುದೆಲ್ಲ ಇರುತ್ತೆ. ಸ್ಯಾಂಡ್ರೂ ಪ್ಲ್ಯಾಂಟು, ಪಿಕ್ಚರ್ ಪ್ಲ್ಯಾಂಟು, ಫೈನಸ್ ಫ್ಲೈ ಟ್ರ್ಯಾಪು ಅಂತಕ್ಕಂಥದ್ದು. ಈ ಚಿತ್ರಗಳನ್ನು ನೋಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದೆ ಏನು ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಏನು ಫ್ಲೈ ಟ್ರ್ಯಾಪ್ ಮಾಡುತ್ತೆ, ಕೆಲವೊಂದಿಷ್ಟು ಸ್ಟಿಕ್ ಮಾಡ್ಕೊಂಡು ಟ್ರ್ಯಾಪ್ ಮಾಡುತ್ತೆ, ಕೆಲವೊಂದಿಷ್ಟು ತಮ್ಮ ಬಾಗಿಲುಗಳನ್ನು ಮುಚ್ಚಿಕೊಂಡು ಟ್ರ್ಯಾಪ್ ಮಾಡುತ್ತೆ. ಯಾವ ಥರ ಅಂತಕ್ಕಂಥದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಇಲ್ಲಿ ನೋಡಿ, ಮೊದಲನೇದಾಗಿ ಎಂಟೈರ್ ಪ್ಲ್ಯಾಂಟೇ ತಿಂತದೆ ಅಂತ ಹೇಳಿದರೆ, ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಒಂದು ಏನು ಗಿಡ ಇದೆ ಎಲ್ಲವೂ ಅಂಟಾದ ದ್ರಾವಣದಿಂದ ಕೂಡಿರ್ತದೆ. ಅದು ಕಂಪ್ಲೀಟ್ ಪ್ಲ್ಯಾಂಟೇ ಎಲ್ಲೆಲ್ಲ ಹುಳುಗಳು ಬರ್ತಾವೋ ಅದನ್ನು ತಿನ್ನುವಂಥ ಮುಚ್ಕೊಂಡು ಬಿಡುತ್ತೆ. ಕೈ ಬೆರಳು ಥರ ಇದ್ಬಿಟ್ಟು ಅಗಲವಾಗಿದ್ದು ಸಡನ್ನಾಗಿ ಮುಚ್ಕೊಂಡು ತಿನ್ನುತ್ತೆ. ಇದು ಡ್ರೋಸೆರಾ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಇಲ್ಲೆಲ್ಲ ಕೆಮಿಕಲ್ಗಳಿರುತ್ತೆ. ಬಂದ ತಕ್ಷಣ ಇದು ಸುರುಳಿಯನ್ನು ಸುತ್ತಕೊಂಡು ಹುಳವನ್ನು ಒಳಗಡೆ ತೆಗೆದುಕೊಳ್ಳುತ್ತೆ. ಇದು ಅಪ್ಪರ್ ಸರ್ಫೇಸ್ ಆಫ್ ದ ಲೀವ್ ಈ ಥರ ಇದ್ಬಿಟ್ಟು ಇದು ಸಡನ್ನಾಗಿ ಇಲ್ಲಿ ಕವರ್ ಮಾಡ್ಕೊಂಡು ಹಿಡ್ಕೊಳ್ಳುತ್ತೆ ಅಂತಕ್ಕಂಥದ್ದು. ಆಯಿತಾ. ಮತ್ತು ನೆಕ್ಸ್ಟ್ ಬರೋದು ಪಿಕ್ಚರ್ ಪ್ಲ್ಯಾಂಟ್ ಅಂತಕ್ಕಂಥದ್ದು. ಪಿಕ್ಚರ್ ಪ್ಲ್ಯಾಂಟು ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಥರ ಹೂಜಿ ಥರ ಸ್ಟ್ರಕ್ಚರ್ ಇರುತ್ತೆ. ಇಲ್ಲಿ ಒಳಗಡೆ ಸುಗಂಧಭರಿತವಾದಂತಹ ಭಾರಿ ಟೇಸ್ಟಿಯಾದಂಥ ರಸ ಇರುತ್ತೆ. ಹುಳಗಳು ಬಂದು ಆ ರಸಕ್ಕೆ ಇಲ್ಲಿ ಬಂದ ತಕ್ಷಣವೇ ಜಾರ್ಕೊಂಡು ಬಿಡ್ತವೆ. ಜಾರುವಂಥ ಪರಿಸ್ಥಿತಿ ಇರುತ್ತೆ. ಜಾರ್ಕೊಂಡ ತಕ್ಷಣ ಅಲ್ಲಿ ಹೋಗಿ ಆ ಸುಮಧುರ ವಾಸನೆ ಇರ್ತಕ್ಕಂಥ ಏನು ಲಿಕ್ವಿಡ್ ಇರ್ತದೆ, ಜೊಲ್ಲು ಇರ್ತದೆ, ಅಲ್ಲಿ ಹೋದ ತಕ್ಷಣ ಇದು ಬಾಗಿಲು ಮುಚ್ಕೊಂಡು ಬಿಡುತ್ತೆ. ಸೊ ಇದು ನಂತರ ಇದು ಏನು ಹೇಳಿದ್ರೆ ಅದೇ ಪಿಕ್ಚರ್ ಪ್ಲ್ಯಾಂಟ್. ಇದನ್ನು ಕೂಡ ಇದು ನೋಡಿ, ಬ್ಲಾಡರ್ ವಾರ್ಟ್ ಅಂದರೆ ಇಲ್ಲೆಲ್ಲ ಗಂಟಾದ ಇದು ಇರುತ್ತೆ. ಇವುಗಳು ಸುತ್ತಕೊಂಡು ತೊಗೊಂಬಂದು ಇಲ್ಲಿ ಕೊಡುತ್ತೆ. ಆ ಥರ ಇದು ನೋಡಿ, ಇಲ್ಲಿ ಟ್ರ್ಯಾಪ್ ಮಾಡಿದೆ. ಇದು ಕೂಡ ಅಷ್ಟೇ ಟ್ರ್ಯಾಪ್ ಮಾಡಿರ್ತಕ್ಕಂಥದ್ದು. ಓಕೆ. ಈಗ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸು ಇಂಡಿಯಾದಲ್ಲೂ ಇದಾವ ಅಂತಕ್ಕಂಥದ್ದು. ಹೌದು, 40ಕ್ಕೂ ಹೆಚ್ಚು ಸ್ಪೀಸೀಸ್ಗಳು ಇಂಡಿಯಾದಲ್ಲಿ ಸುಮಾರಿದ್ದಾವೆ. ಇಂಡಿಯಾದಲ್ಲೂ ಇದ್ದಾವೆ ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸು ಅಂತ ಹೇಳಿದರೆ, ಅವು ಸ್ಪೆಷಲ್ಲಾಗಿ ಅಂತ ಹೇಳಿದರೆ ಗ್ರೀನ್ ಇರ್ತವೆ. ಆದರೆ ಅವುಗಳಲ್ಲಿ ಫೋಟೋಸಿಂಥಸಿಸ್ ಕೆಲಸ ಇರಲ್ಲ. ದ್ಯುತಿ ಸಂಶ್ಲೇಷಣೆ ಅಂತೇನು ಹೇಳ್ತೀವಿ ಅದು ಇರಲ್ಲ. ಆದ್ದರಿಂದ ಇರಲ್ಲ. ಮೊದಲನೇದು. ಎರಡನೇದು, ಇವು ಟ್ರ್ಯಾಪ್ ಮಾಡಿ ಅಂದರೆ ಬಲೆಯಲ್ಲಿ ಬೀಳಿಸ್ಕೊಂಡು ಹುಳುಗಳನ್ನು ತಿಂತವೆ. ಮತ್ತು ಇವು ಏನು ಮಾಡ್ತವೆ ಅಂದರೆ, ಎಲ್ಲಿ ಮಣ್ಣು ಫಲವತ್ತಾಗಿರಲು ಅಲ್ಲಿ ಬರ್ತವೆ. ಆಮೇಲೆ ಅವಕ್ಕೆ ಸಾರಜನಕ ಬೇಕಲ್ವ, ಸಾರಜನಕಕ್ಕಾಗಿ ಇದನ್ನು ತಿಂತವೆ ಅಂತಕ್ಕಂಥದ್ದು. ಎಲ್ಲಿ ಸಾರಜನಕದ ಕೊರತೆ ಇರ್ತಕ್ಕಂಥ ಮಣ್ಣಿದೆಯೋ ನೀರಿನಲ್ಲಿ, ಅಥವಾ ಏನು ಅಂತ ಹೇಳಿದ್ರೆ ವಾಟರ್ ಲಾಕ್ಡ್ ಅಂದರೆ ನೀರು ನಿಂತಂಥ ನೀರು, ಎಲ್ಲಿ ಆ್ಯಸಿಡಿಕ್ ಅಥವಾ ಆಮ್ಲೀಯ ಮಣ್ಣು ಇರ್ತದೋ ಅಂಥ ಜಾಗದಲ್ಲಿ ಇದು ಬೆಳೀತವೆ ಅಂತಕ್ಕಂಥದ್ದು. ಈ ಬೆಳೆಗಳು ಬೆಳ್ಕೊಂಡು ಏನು ಮಾಡ್ತವೆ ಅಂತ ಹೇಳಿದರೆ, ಹುಳುಗಳನ್ನು ತಿನ್ನುತ್ತೆ. ನೋಡಿ, ಇಲ್ಲೆಲ್ಲ ನಾನು ತೋರಿಸಿದ್ದೀನಿ. ಇದು ಪಿಕ್ಚರ್ ಅಂದರೆ ಹೂಜಿ ಅಂತಕ್ಕಂಥದ್ದು. ಹೂಜಿ ಏನು ಮಾಡುತ್ತೆ, ಇದರಲ್ಲಿ ಹುಳುಗಳನ್ನು ಹೂಜಿಯಲ್ಲಿ ಒಳಗೆ ಕೆಡ್ಕೊಂಡು ನುಂಗುತ್ತೆ. ಇದೂ ಇದೆ. ಇದು ನೋಡಿದ್ದೀವಿ. ಆಯಿತಾ. ಇವೆಲ್ಲವೂ ಕಾರ್ನಿವೋರಸ್ ಪ್ಲ್ಯಾಂಟ್ಗಳು ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ನೆಕ್ಸ್ಟು ಫಸ್ಟ್ ಬರೋದು ನೆಫ್ಯಾಂಥಸ್ ಸ್ಪೀಸೀಸ್ ಅಂಥೇಳಿ. ನೆಫ್ಯಾಂಥಸ್ ಸ್ಪೀಸೀಸ್ ಅಂತಂದರೆ ಇದು ಯಾವ ಥರ ಇರ್ತದೆ ಅಂತಕ್ಕಂಥದ್ದು ಹೇಳಿದರೆ, ಇದು ಪಿಕ್ಚರ್ ಅಥವಾ ಹೂಜಿ ರೂಪದಲ್ಲಿ ಇರ್ತದೆ. ನಾನು ಆವಾಗಲೇ ತೋರಿಸಿದೆ.
ಇದು ಹೈ ರೈನ್ಫಾಲ್ ಎಲ್ಲಿ ಅತಿ ಮಳೆ ಆಗ್ತದೋ ಅಲ್ಲಿ ಬರ್ತದೆ. ನಮ್ಮ ಕರಾವಳಿ ಪ್ರದೇಶ ಅಥವಾ ನಮ್ಮೇನು ಪಶ್ಚಿಮ ಘಟ್ಟದ ಆಮೇಲೆ ನಾರ್ತ್ ಈಸ್ಟರ್ನ್ ರೀಜನ್ನು ಏನು ಇದು ಇದೆಯಲ್ಲ, ಅಸ್ಸಾಮು, ಮೇಘಾಲಯ ಆ ಭಾಗದಲ್ಲಿ ಬರುತ್ತೆ ನೆಫ್ಯಾಂಥಸ್ ಕ್ಯಾಸಿಯಾನ ಅಂತಕ್ಕಂಥದ್ದು. ನೆಫ್ಯಾಂಥಸ್ಸು ಇದೇನು ಮಾಡುತ್ತೆ, ಖಾಸಿ, ಗಾರೋ, ಜಯಂತಿಯಾ ಹಿಲ್ಸು, ಮೇಘಾಲಯ ಹಿಲ್ಸಲ್ಲಿ ಅತಿ ಹೆಚ್ಚಾಗಿ ಕಾಣ್ತಕ್ಕಂಥದ್ದು. ಅಥವಾ ನಮ್ಮ ವೆಸ್ಟರ್ನ್ ಘಾಟ್ ಅಥವಾ ಪಶ್ಚಿಮ ಘಟ್ಟಗಳಲ್ಲೂ ಕಾಣ್ತದೆ. ಅಲ್ಲಿ ಏನು ಆಗ್ತದೆ ಅಂತ ಹೇಳಿದರೆ, ಪಿಚ್ಚರು ಅಂದರೆ ಹೂಜಿ ಇರ್ತದೆ, ಸ್ಲಿಪ್ಪರಿ ಇರ್ತದೆ. ಟ್ರ್ಯಾಪ್ ಆದ ತಕ್ಷಣ ಸ್ಲಿಪ್ಪಾಗಿ ಒಳಗಡೆ ಬೀಳ್ಕೊತದೆ. ಬಿದ್ಕೊಂಡ ತಕ್ಷಣ ಅದ್ರ ಬಾಯಿ ಮುಚ್ಕೊಂಡು ಅದು ಏನಿದ್ರೆ ಪ್ರೊಟಿಯೋಲ್ಯಾಟಿಕ್ ಎಂಜೈಮ್ ಅಂದರೆ ಕರಗುವಂಥ ಎಂಜೈಮನ್ನು ಬಿಟ್ಬಿಟ್ಟು ತಕ್ಷಣ ಕರಗಿಸಿ ವಿದಿನ್ ಸೆಕೆಂಡ್ಸಲ್ಲಿ ಮತ್ತೆ ಬಾಯಿ ತೆರ್ಕೊಂಡು ನಿಲ್ಲುತ್ತೆ ಅಂತಕ್ಕಂಥದ್ದು ವಿಶೇಷತೆ ಇರುತ್ತೆ. ನಂತರ ಬರೋದು ಲೆಂಟುಬ್ಯುರಾಲಿಷಿಯಸ್ ಅಂತಂದು. ಅದು ಎಂಥ ಪ್ಲ್ಯಾಂಟು ಅಂತ ಹೇಳಿದರೆ, ಇದು ಅಕ್ವಾಟಿಕ್ ಇರುತ್ತೆ ಅಥವಾ ಸೆಮಿ ಅಕ್ವಾಟಿಕ್ಕು ಇರ್ಬೋದು. ಅಂದರೆ ನೀರು ನಿಂತಲ್ಲಿರ್ಬೋದು ಅಥವಾ ನೀರು ನಿಲ್ಲದೆ ಕೆಲವೊಂದು ಏನು ಅಂತ ಹೇಳಿದರೆ ಕಾಡಲ್ಲಿ ಕೂಡ ಇರ್ಬೋದು. ಈ ಥರದ್ದು ಒಂದು 36 ಸ್ಪೀಸೀಸ್ ಇದ್ದಾವೆ. ಅದು ಏನು ಮಾಡುತ್ತೆ ಅಂತ ಅಂತಂದರೆ ಅದು ನೋಡಿ ಯಾವ ಥರ ಇದೆ ಅಂದರೆ, ಭಾರತದಲ್ಲಿ ಯಾವ ರೀತಿ ಇದೆ. ಭಾರತದಲ್ಲಿ ಎಲ್ಲೆಲ್ಲಿ ಪೋಷಕಾಂಶಗಳ ಕೊರತೆ ಇದೆ ಅಲ್ಲೆಲ್ಲ ಕಾಣ್ತದೆ ಇದು. ಮತ್ತು ಆ್ಯಕ್ಟಿವ್, ಪ್ಯಾಸಿವ್ ಟ್ರ್ಯಾಪ್ಸ್ ಇದ್ದಾವೆ ಅಂತಕ್ಕಂಥದ್ದು. ಅಟ್ರಾಕ್ಷನ್ ಮೆಕ್ಯಾನಿಸಮ್ ಏನಿದೆ ಇಲ್ಲಿ ಅಂತ ಹೇಳಿದರೆ, ಈ ಎಲ್ಲವೂ ಬ್ರೈಟ್ ಕಲರ್ ಆಗಿರುತ್ತೆ, ತುಂಬ ಹೊಳಿ ಕಲರ್ ಆಗಿರುತ್ತೆ ಕೀಟಗಳ ಅಟ್ರಾಕ್ಟ್ ಮಾಡೋಕ್ಕೆ. ಸ್ವೀಟ್ ನೆಕ್ಟರು ಅಂದರೆ ಅದರಲ್ಲಿರ್ತಕ್ಕಂಥ ರಸ ಏನಿದೆ, ಒಂದೇನು ಇದು ಬಿಡುತ್ತೆ, ಸೆಕ್ರೀಷನ್ ಅಂತ ಹೇಳ್ತೀವಿ, ಅದು ತುಂಬ ಒಂದು ಸ್ಟಿಕಿಯಾಗಿರುತ್ತೆ, ಎರಡನೇದು ಸ್ವೀಟ್ ಆಗಿರುತ್ತೆ ಅಂತಕ್ಕಂಥದ್ದು. ಮತ್ತು ತುಂಬ ಸುಮಧುರವಾದ ವಾಸನೆ ಭರಿತವಾಗಿರುತ್ತೆ. ಹಾಗಾಗಿ ಹುಳುಗಳು ಬರ್ತವೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ಡ್ರೊಸೇರಿಯಾ ಫ್ಯಾಮ್ಲಿದು. ಡ್ರೊಸೇರಿಯಾ ಫ್ಯಾಮ್ಲಿಯಲ್ಲಿ ಡ್ರೊಸೇರಿಯಾ ಬರುತ್ತೆ, ಆಲ್ರೋವೆಂಡಾ ಕೂಡ ಬರುತ್ತೆ. ಡ್ರೊಸೇರಿಯಾ ಫ್ಯಾಮ್ಲಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಇಲ್ಲಿ ಸ್ನ್ಯಾಪ್ ಟ್ರ್ಯಾಪ್ ಅಂತ ಹೇಳ್ತೇವೆ. ಅಂದರೆ ಸ್ಟಿಕ್ಕಿ ಸ್ನ್ಯಾಪ್ ಟ್ರ್ಯಾಪ್ ಅಂದರೆ ಸಣ್ಣ ಇದು ಇರ್ತದೆ, ಏನು ಅಂತ ಹೇಳಿದರೆ ಕೂದಲು ಥರ. ಆ ಕೂದಲುಗಳು ಏನು ಮಾಡುತ್ತೆ ಅಂತ ಹೇಳಿದರೆ, ಆ ಕೂದಲುಗಳ ಮೇಲೆ ಸ್ವಲ್ಪ ರಸ ಇರುತ್ತೆ, ಸ್ಟಿಕ್ಕಿ ರಸ ಇರುತ್ತೆ. ಆ ಹುಳ ಬಂದು ಕೂರೋ ತಕ್ಷಣ ಅದು ಎಲ್ಲ ಕೂದಲುಗಳು ಸಡನ್ನಾಗಿ ಮುಗಿಸ್ಕೊಂಡು ಬಿಡ್ತವೆ. ಅಂದರೆ ಒಳಗಡೆ ತೊಗೊಂಡ್ಬಿಡ್ತವೆ ಹುಳುವನ್ನು. ಲೀಫ್ ಸರ್ಫೇಸ್ ಎಲ್ಲ ಲೀಫೇ ಆ ಥರ ಕೂದಲು ಥರ ಇರೋದು ಎಲ್ಲ ಮಡ್ಚ್ಕೊಂಡು ತುಂಬ ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ, ಮಡ್ಚ್ಕೊಂಡು ಹುಳ ಅಲ್ಲಿ ಸತ್ತೋಗಿ ಇದಾಗುತ್ತೆ. ಅದೇ ರೀತಿ ಆಲ್ರೋವ್ಯಾಂಡಾ ಕೂಡ. ಇಲ್ಲಿ ಆಲ್ರೋವ್ಯಾಂಡಾ ಏನಿರುತ್ತೆ ಅಂತ ಹೇಳಿದರೆ, ಅಗಲವಾದ ಎಲೆಯನ್ನು ಹೊಂದಿರ್ತದೆ. ಇದು ತುಂಬ ಕಮಲದ ಹೂವಿನ ಎಲೆಗಳಿರುತ್ತಲ್ಲ, ಆ ಥರ ಅಗಲವಾದ ಎಲೆ ಇರುತ್ತೆ. ಹುಳ ಬಂದು ಕೂತ್ಕೊಳ್ಳೋವರೆಗೂ ಸುಮ್ಮನಿರುತ್ತೆ. ಹುಳ ಬಂದು ಕೂತ್ಕೊಂಡ ತಕ್ಷಣ ಎಲೆ ಎಲ್ಲ ಮುದುರ್ಕೊಂಡು ಹುಳವನ್ನು ಅಲ್ಲಿ ಕರಗಿಸ್ಕೊಳ್ಳುತ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರೋದು ಉಟ್ರಿಕ್ಯುಲೇರಿಯಾ ಅಥವಾ ಬ್ಲ್ಯಾಡರ್ ವಾಟು. ಅಂದರೆ ಸಣ್ಣ ಬ್ಲ್ಯಾಡರ್ ಅಥವಾ ಬಿಂದಿಗೆ ಥರ ಸಣ್ಣ ಸ್ಟ್ರಕ್ಚರ್ಸ್ ಇರ್ತವೆ. ಅಲ್ಲಿ ಅವು ಏನು ಮಾಡ್ತವೆ ಅಂತ ಹೇಳಿದರೆ, ಮುಂದುಗಡೆ ಒಂದು ಏನು ಅಂತ ಹೇಳಿದರೆ ಚಮಚದ ಥರದ ಒಂದು ಆಕಾರದ ಹೂವು ಇರುತ್ತೆ. ಆ ಹೂವು ಏನು ಮಾಡೋದು ಅಂತ ಹೇಳಿದರೆ, ಆ ಹೂವು ಬ್ಲ್ಯಾಡರ್ ಹತ್ರ ತೊಗೊಂಡು ಬರುತ್ತೆ. ನಿಜವಾಗ್ಲೂ ಹೇಳಬೇಕಂದ್ರೆ ಕಪ್ಪೆ ತನ್ನ ನಾಲಿಗೆಯಿಂದ ಯಾವ ರೀತಿ ಇರುತ್ತೋ ಆ ರೀತಿ ಒಂದು ಇದು ಮಾಡಿಬಿಟ್ಟು ಆ ಬ್ಲ್ಯಾಡರಲ್ಲಿ ಅಥವಾ ಆ ಗಿಂಡಿಯಲ್ಲಿ ಅದನ್ನು ಕರಗಿಸುತ್ತೆ. ತೋರಿಸ್ತೇನೆ ನಾನು ಮತ್ತೆ. ಪಿಂಗುಕುಲಾ ಅಥವಾ ಬಟರ್ ವಾಟು ಇದು ಕೂಡ ಬ್ಲಾಗಿ ಅಥವಾ ಎಲ್ಲಿ ಅತಿಯಾಗಿ ನೀರು ನಿಂತಿರುತ್ತೆ ಅಲ್ಲಿರ್ತದೆ ಅಂತಕ್ಕಂಥದ್ದು. ಇದು ಕೂಡ ಮಾರ್ಜಿನನ್ನು ಲೀಫ್ ಮಾರ್ಜಿನನ್ನು ಕವರ್ ಮಾಡುತ್ತೆ. ಅಂದರೆ ಅಗಲವಾದ ಎಲೆ ಸಡನ್ನಾಗಿ ಸುತ್ತಕೊಳ್ಳುತ್ತೆ. ಕೀಟ ಬಂದು ಸ್ಟಿಕ್ ಆದ ತಕ್ಷಣ ಸುತ್ತಕೊಳ್ಳುತ್ತೆ ಅಂತಕ್ಕಂಥದ್ದು. ಇಲ್ಲಿದೆ ನೋಡಿ ಪಿಚ್ಚರ್ ಪ್ಲ್ಯಾಂಟ್ ಯಾವ ಥರ ಇದೆ ಅಂತಕ್ಕಂಥದ್ದು. ಪಿಚ್ಚರ್ ಅಂತ ಹೇಳಿದರೆ ನಾನು ಹೂಜಿ ಆಕಾರದ್ದಿದೆ ಅಂತ ಹೇಳಿದ್ನಲ್ಲ, ಈ ಹೂಜಿಯಿಂದ ನೀವು ಪೋಷಕಾಂಶವನ್ನು ಪಡೆಯುತ್ತೆ. ಸ್ನ್ಯಾಪ್ ಟ್ರ್ಯಾಪು ಇದು ನೋಡಿ, ಇಲ್ಲಿ ಮುಳ್ಳಾದ ಇದು ಇರ್ತವೆ, ಅದು ಬಂದು ಕೂತ್ಕೊಂಡ ತಕ್ಷಣ ಬಾಯನ್ನು ಮುಚ್ಕೊಳ್ಳುತ್ತೆ. ಇದು ಪಾಟ್ ಟ್ರ್ಯಾಪು, ಇದು ಇಲ್ಲಿಂದ ಮುಚ್ಕೊಳ್ಳುತ್ತೆ. ಹುಳ ಇಲ್ಲಿ ಕೂತ ತಕ್ಷಣ ಇಲ್ಲೆಲ್ಲೋ ಕೂತ ತಕ್ಷಣ ಇದು ಮುಚ್ಕೊಳ್ಳುತ್ತೆ. ಇದು ಫ್ಲೈ ಟ್ರ್ಯಾಪು, ಇದು ತುಂಬ ಎತ್ತರಕ್ಕೆ ಜಿಗಿದ್ಬಿಟ್ಟು ಕಪ್ಪೆ ಥರ ಜಿಗಿದ್ಬಿಟ್ಟು ಹಿಡ್ಕೊಳ್ಳುತ್ತೆ. ಇವೆಲ್ಲ ಕೂದಲುಗಳಿಂದ ಹಿಡಿಯುತ್ತೆ. ಬ್ಲ್ಯಾಡರ್ ಅಂತ ಹೇಳಿದರೆ ಸಣ್ಣ ಗಿಂಡಿಗಳ ಆಕಾರದ್ದಿರುತ್ತೆ. ಇವು ತೊಗೊಂಡು ಬಂದು ಹುಳವನ್ನು ರೌಂಡ್ ಸುತ್ತಕೊಂಡು ಒಳಗಡೆ ಕನ್ಸ್ಯೂಮ್ ಮಾಡುತ್ತೆ ಅಂತಕ್ಕಂಥದ್ದು. ಆಯಿತಾ. ಇಲ್ಲಿದೆ ನೋಡಿ ಪಿಚ್ಚರ್ ಟ್ರ್ಯಾಪು, ಸ್ಟಿಕ್ಕಿ ಟ್ರ್ಯಾಪು ಇದೆ. ಪಿಚ್ಚರ್ ಟ್ರ್ಯಾಪ್ ಅಂತ ಹೇಳಿದರೆ, ಪಿಚ್ಚರ್ ಅಂದರೆ ಹೂಜಿ, ಸ್ಟಿಕ್ಕಿ ಟ್ರ್ಯಾಪ್ ಅಂದರೆ ಇಲ್ಲೆಲ್ಲ ಕೂದಲುಗಳಿಂದ ಇದು ಆಗಿರುತ್ತೆ. ಹುಳ ಬಂದ ತಕ್ಷಣ ಇವು ಮುದುರ್ಕೊಳ್ಳುತ್ತೆ. ಇದು ಬ್ಲ್ಯಾಡರು, ಸಣ್ಣ ಗಿಂಡಿಗಳ ಆಕಾರದಿರುತ್ತೆ. ಇದೆಲ್ಲ ಬಳ್ಳಿಗಳಿರುತ್ತೆ. ಇದು ಹುಳ ಬಂದ ತಕ್ಷಣ ಇಲ್ಲೆಲ್ಲೇ ಬಂದ್ರೂ ಇದು ಸುತ್ಕೊಂಡು ತೊಗೊಂಬಂದು ಇಲ್ಲಿ ಕೊಡುತ್ತೆ. ಆಮೇಲೆ ಇದು ಸ್ನ್ಯಾಪ್ ಟ್ರ್ಯಾಪು ಅಂದರೆ ಇಲ್ಲಿ ಹುಳ ಕೂತ್ಕೊಳ್ಳೋವರೆಗೂ ಸುಮ್ಮನಿದ್ದು ಹುಳ ಕೂತ್ಕೊಂಡ ತಕ್ಷಣ ಎರಡೂ ಕಡೆಯಿಂದ ಮುಚ್ಕೊಳ್ಳುತ್ತೆ ಅಂತಕ್ಕಂಥದ್ದು. ತುಂಬ ವಿಶೇಷವಾದ ಕ್ಯಾರೆಕ್ಟರ್ನ ಕೊಟ್ಟಿದ್ದಾನೆ ದೇವರಿಗೆ ಅಂತಕ್ಕಂಥದ್ದನ್ನು ಹೇಳ್ತಾ,
ತುಂಬ ಚೆನ್ನಾಗಿದೆ. ಭಾರತದಲ್ಲಿ ಕೂಡ 40ಕ್ಕಿಂತ ಹೆಚ್ಚು ಸ್ಪೀಸೀಸ್ ಸಿಗ್ತವೆ. ಎಸ್ಪೆಷಲಿ ಡ್ರೊಸೆರಾ ನೆಫ್ಯಾಂಥಸ್ಸು ಈ ಕುಟುಂಬಕ್ಕೆ ಸೇರಿದ್ದು. ಡ್ರೊಸೆರಾ ನೆಫ್ಯಾಂಥಸ್ಸು, ಲೆಂಟಿಬುಲೇರಿಯಸ್ ಈ ಕುಟುಂಬಕ್ಕೆ ಸೇರಿದಂಥ ಸಾಕಷ್ಟು ಪ್ರಾಣಿಗಳು ಏನಂತ ಹೇಳಿದ್ರೆ ಬೆಳೆಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳಲೇಬೇಕಾದಂಥದ್ದು. ಇಲ್ಲಿ ನೋಡಿ ಎಲ್ಲವನ್ನು ತೋರಿಸಿದೆ. ಎಷ್ಟು ಅಟ್ರಾಕ್ಟಿವ್ ಕಲರ್ ಆಗಿದೆಯಲ್ವಾ. ಈ ಕಲರಿಂದನೇ ಒಂದು ವಿಶೇಷವಾದ ಇವಕ್ಕೆ ಸ್ಥಾನಮಾನ ಇರ್ತಕ್ಕಂಥದ್ದು. ತುಂಬ ಚೆನ್ನಾಗಿ ಹುಳುಗಳನ್ನು ಕರಗಿಸ್ಕೊಳ್ತವೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಚಿತ್ರದ ಬಲಗಡೆಯಲ್ಲಿ ಹುಳವನ್ನು ಯಾವ ರೀತಿ ಹಿಡ್ಕೊಂಡಿದೆ ಅಂತಕ್ಕಂಥದ್ದು ಅಲ್ವಾ. ಈಗ ನೆಕ್ಸ್ಟ್ ಬರೋಣ. ಏನು ಅಂತ ಹೇಳಿದ್ರೆ ಈ ರೀತಿ ಇರ್ತದೆ ನೋಡಿ. ಈ ರೀತಿ ಇಲ್ಲಿ ಹುಳ ಒಳಗಡೆ ಬಂದ ತಕ್ಷಣ ಇದು ಕ್ಲೋಸ್ ಆಗುತ್ತೆ. ಹುಳ ಇಲ್ಲಿ ಬರೋವರೆಗೂ ಸುಮ್ಮನಿತ್ತು, ಆಮೇಲೆ ಕ್ಲೋಸ್ ಆಗುತ್ತೆ ಅಂತಕ್ಕಂಥದ್ದು. ಆಯಿತಾ. ಇದೆಲ್ಲ ಅದೇ ರೀತಿ ಇಲ್ಲಿ ನೋಡಿ, ಯಾವುದು ಕೀಟ ಬಂದ ತಕ್ಷಣ ಇದು ಸಡನ್ನಾಗಿ ರೋಲ್ ಮಾಡಿಕೊಂಡು ಕರಗಿಸ್ಬಿಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ಇವತ್ತಿನ ಟ್ಯಾಗ್ಲೈನ್ ಬಂದು ಇರಬೇಕು ಏನು ಅಂತ ಹೇಳಿದ್ರೆ, ಜಗದೊಳಗೆ ಹೆಂಗಿರಬೇಕು ಅಂತ ಹೇಳಿದರೆ ಒಳ್ಳೇದು ಮಾತ್ರ ನೋಡ್ತಾ ಇರಬೇಕು, ಕೆಟ್ಟದ್ದಕ್ಕೆ ಯಾವುದೇ ಆಸ್ಪದವನ್ನು ಕೊಡಬಾರ್ದು ಅಂತ ಹೇಳ್ತಾ ಎಲ್ಲರೂ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.